ಅಂತ ಕೇಳಿರ್ತೀರ. ಫ್ರೋಜನ್ ಶೋಲ್ಡರ್ ಅಂದರೆ ಕೈ ಎತ್ತಕ್ಕೆ ಬರ್ದಂಗೆ ಸಿವಿಯರ್ ಆಗಿ ಪೇಯ್ನ್ ಇರುತ್ತೆ ಶೋಲ್ಡರಲ್ಲಿ. ಅದರೊಳಗಡೆ ಕ್ಯಾಪ್ಸೂಲ್ಸ್ ಎಲ್ಲ ಲೈಕ್ ಫ್ರೋಸ್ ಆಗಿರುತ್ತೆ, ಕ್ಯಾಪ್ಸೂಲ್ಸ್ ಆಫ್ ದ ಶೋಲ್ಡರ್ ಜಾಯಿಂಟು. ಸೊ ಅದನ್ನು ಒಂದು ವಿಸಿಟ್ ಮಾಡಿದರು ಸಾರು, ಅವ್ರಿಗೆ 50% ಕಡಿಮೆ ಆಗಿದೆ. ಮುಖ್ಯವಾಗಿ ಡಯಾಬಿಟೀಸ್ ಈಸ್ ಒನ್ ಆಫ್ ದ ಮೇಜರ್ ಕಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್. ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಆಗಿದ್ದರೆ 150 ಮೇಲೆ ರ್ಯಾಂಡಮ್ ಶುಗರು ಅಥವಾ FBS ಹೋಗ್ತಾ ಇದ್ದರೆ ಅವಾಗ ಆಬ್ವಿಯಸ್ಲಿ ಅದು ಫ್ರೋಜನ್ ಶೋಲ್ಡರ್ ಬಂದೇ ಬರುತ್ತೆ. ಮೇಯ್ನ್ ಬಂದು ಶುಗರ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಸಕ್ಕರೆ, ಬೆಲ್ಲ, ಕಾಫಿ, ಟೀ ಏನೆಲ್ಲ ಯೂಸ್ ಮಾಡ್ತೀವೋ, ಮಿಲ್ಕು, ಚಪಾತಿ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಸೊ ಶುಗರ್ ಸ್ಪೈಕ್ಸ್ ಅವಾಯ್ಡ್ ಆಗುತ್ತೆ. ಪದೇ ಪದೇ ತಿಂತಕ್ಕಂಥ ಒಂದು ಪ್ರವೃತ್ತಿ ಇದ್ದರೆ ಅದನ್ನು ಸ್ಟಾಪ್ ಮಾಡಿ. ಶುಗರ್ ಸ್ಪೈಕ್ ಅವಾಯ್ಡ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗಿಬಿಡುತ್ತೆ, ಆವಾಗ ಫ್ರೋಜನ್ ಶೋಲ್ಡರ್ ಅವಾಯ್ಡ್ ಆಗುತ್ತೆ. ಇವಾಗ ಸಾರಿಗೆ ಎಷ್ಟು % ಕಡಿಮೆ ಆಗಿದೆ ಅಂತ ನೋಡೋಣ. 50% ಕಮ್ಮಿ ಆಗಿದೆ ಸರ್. ಮುಂಚೆಗೆ ಇವಾಗ ಕಮ್ಮಿ ಇದೆ ಸರ್. ಮುಂಚೆ ಹೆಂಗೆ ಎತ್ತಿರ್ತೀರಿ ಕೈ? ಮುನ್ನೆ ಆಗ್ತಿರ್ಲಿಲ್ಲ ಸರ್. ಮುಂಚೆ ಯಾವ ಥರ ಎತ್ತುತ್ತಾ ಇದ್ರಿ? ಜಾಸ್ತಿ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಇವಾಗ ಆಗತ್ತೆ ಸರ್. ಫುಲ್ ಬರುತ್ತಾ? ಬರುತ್ತೆ ಸರ್. ಫುಲ್ ಎತ್ತಿ. ಇಷ್ಟೆತ್ತು. ಓಕೆ, ನೀವೇನು ಕೆಲಸ ಮಾಡೋದು? ಎಲೆಕ್ಟ್ರಿಷಿಯನ್. ನಿಮಗೆ ಈ ಫ್ರೋಜನ್ ಶೋಲ್ಡರ್ ಇರೋದ್ರಿಂದ ಕೆಲಸಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು? ಹಾಂ ಸರ್. ಏನೇನು ಮಾಡೋಕ್ಕಾಗ್ತಿರ್ಲಿಲ್ಲ? ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಸರ್. ವೆಯ್ಟ್ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಏನಾದ್ರು ಎಕ್ದಮ್ ಸಪೋರ್ಟ್ ಕೊಟ್ರೆ ಎತ್ತಕ್ಕೆ ಆಗ್ತಿರ್ಲಿಲ್ಲ. ಮೊದಲೇ ಇವಾಗ ಕಾಂಪೌಂಡ್ ಹತ್ತಿ ಹಾರ್ಬೇಕಾದ್ರೆ ನೋವಾಗೋದು. ಇವಾಗ ಕಾಂಪೌಂಡ್ ಹಾರ್ತೀರಾ? ಹಾ ಸರ್. ಗೇಟ್ ಹತ್ಕೊಂಡು ಹೋಗ್ಬೇಕಂದ್ರೆ ಆಗತ್ತೆ. ಇವಾಗ ಮೊದಲೇ ಆಗ್ತಿರ್ಲಿಲ್ಲ ಸರ್. ನೋವು ಬಂದ್ಬಿಡೋದು ಎಕ್ದಮ್ ಇಲ್ಲ. ಡ್ರಿಲ್ಲಿಂಗ್ ಮಿಷಿನ್ ಎಲ್ಲ ಯೂಸ್ ಮಾಡ್ತೀರಾ? ಇವಾಗೆಲ್ಲ ಮಾಡ್ತೀವಿ ಸರ್. ಕಟಿಂಗ್ ಮಿಷಿನ್ ಎಲ್ಲ ಮಾಡ್ತೀವಿ. ಗ್ರೂ ಕಟಿಂಗ್ ಮಿಷಿನ್ ಎಲ್ಲ ಮಾಡ್ತೀವಿ. ಓಕೆ. ಸೊ ಮೇನ್ಲಿ ನಿಮ್ಗೆ ಇದು ಬಂದಿರೋದು ಸಕ್ಕರೆ ಕಾಯಿಲೆ ಜಾಸ್ತಿ ಇರೋದ್ರಿಂದ. ಎಷ್ಟು ವರ್ಷ ಆಯ್ತು ಇದು ಬಂದು? ಒಂದು 5 ವರ್ಷ ಆಯ್ತು ಸರ್. ಅಲ್ಲ, ಇದು ಫ್ರೋಜನ್ ಶೋಲ್ಡರ್ ಆಗಿ ಎಷ್ಟು ದಿನ ಆಯ್ತು? ಒಂದು 15 ದಿವಸ ಆಯ್ತು ಸರ್. ಸಡನ್ ಆಗಿ ಬಂತಾ? ಹಾ ಸರ್. ಎಲ್ಲಿ ತೋರಿಸ್ತೀವಾ? ಸ್ವಲ್ಪ ನೋವಾಗ್ತಾ ಇತ್ತು. 2 ಡಾಕ್ಟರ್ ತೋರಿಸ್ದೆ ಸರ್. ಓಕೆ. ತೋರಿಸ್ದೆ. ಓಕೆ. ಅಲ್ಲಿ ಬರೀ ಮೆಡಿಸಿನ್ ಕೊಟ್ಟು ಏನು ಇಟ್ಬಿಟ್ಟು ಇದು ಮಾಡಿದ್ರು. ಫಿಸಿಯೋಥೆರಪಿ ಮಾಡಿದ್ರು? ಅದು ಮಾಡಿದ್ರು ಅಷ್ಟೇ. ಆಮೇಲೆ ಟ್ಯಾಬ್ಲೆಟ್ ಬರ್ಕೊಟ್ರು. ಆಮೇಲೆ ಇದಾಗಿಲ್ಲ. ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡಿದಲ್ಲ ಸರ್, ಅದಕ್ಕೆ ಆವಾಗ ಇಲ್ಲಿ ಬಂದಿದ್ದು. ಆಮೇಲೆ ನಿನ್ನೆ ಒಂದು ನಮ್ಮ ಫ್ರೆಂಡಿಗೆ ಕಳಿಸ್ದೆ. ಅವನು ಆಟೋ ಇದು ಮಾಡ್ತಿದ್ದೆ, ಇಲ್ಲಿ ಕಳಿಸ್ದೆ ಅವ್ರಿಗೆ. ಅವ್ನು ಫೋನ್ ಮಾಡಿದೆ, ಎತ್ತಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ಕಳಿಸ್ದೆ, ಇಲ್ಲಿ ಹೋಗು ಅಂತ. ಬಂದು ಕಮ್ಮಿ ಆಗಿದೆ ಅಂತ. ಪರವಾಗಿಲ್ಲ ಅಂತ. ನಿನ್ನೆ ಬಂದಿದ್ದ ಅವರು? ನೆನ್ನೆನೋ ಮೊನ್ನೆ ಬಂದಿದ್ದಾರೆ ಸರ್. ಅಡ್ರೆಸ್ ಕೊಟ್ಟಿದ್ದೆ, ವಾಟ್ಸಪ್ ಅಲ್ಲಿ ಕಳಿಸಿದ್ದೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನಮ್ದು